करुणदा विजय सेना ने कन्नी मार्केट्स पर से कन्नड़ा बोर्ड हटाने पर नाराजगी जताते हुए कहा कि बोर्ड हटाने वालों पर कार्रवाई की जाए और 2 दिन में बोर्ड को लगाया जाए। ये कहते हुए उन्होंने गुलबर्गा के डीसी को एक मेमोरेंडम सबमिट किया। आइए देखते हैं गुलबर्गा न्यूज़ की ये रिपोर्ट। ಏನು 2 ದಿನದ ಹಿಂದೆ ಕಲಬುರಗಿ ನಗರದಲ್ಲಿ ಕಣ್ಣಿ ಮಾರುಕಟ್ಟೆ ಪ್ರದೇಶದಲ್ಲಿ ಕಟ್ಟಡದ ಮೇಲಿರುವಂತಹ ಕನ್ನಡ ನಾಮಫಲಕ ತೆರವುಗೊಳಿಸಿದಂತಹ ಅಧಿಕಾರಿ ಅವರ ಸೇವೆಯಿಂದ ವಜಾ ಮಾಡಬೇಕು ಅವರಿಗೆ ಕೂಡಲೇ. ಮತ್ತು ಇನ್ನೂವರೆಗೂ ಕನ್ನಡದ ನಾಮಫಲಕ ಒಂದು ಕಟ್ಟಡದ ಮೇಲೆ ಇನ್ನೂ ಅಳವಡಿಸಿಲ್ಲ. ಆದಷ್ಟು ಬೇಗ ಆ ಕಟ್ಟಡದ ಮೇಲಿರುವಂತಹ ಕನ್ನಡದ ನಾಮಫಲಕವನ್ನು ಕರ್ನಾಟಕ ಸರ್ಕಾರದ ಆದೇಶದ ವರದಿಯಂತೆ 60% ನಾಮಫಲಕವನ್ನು ಅಳವಡಿಸಬೇಕು. ಇನ್ನವರೆಗೂ ತಾವು ಅಳವಡಿಸದೇ ಇದ್ದಲ್ಲಿ ಇಲ್ಲಿ ಇರುವಂತಹ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ನೆಲದಲ್ಲಿ ಅನ್ನ ತಿಂದು ಮತ್ತು ಗಾಳಿ ನೀರು ಸೇವನೆ ಮಾಡಿ ಇಲ್ಲಿರುವಂತಹ ಕನ್ನಡ ಭಾಷೆಗೆ ಆದ್ಯತೆ ಕೊಡದಂತಹ ಆ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸುವ ಮುಖಾಂತರ ಇನ್ನೂ 2 ದಿನ ಕಾಲಾವಕಾಶ ಕೊಡ್ತೀವಿ ತಮಗೂ. ಅಲ್ಲಿರುವಂತಹ ನಾಮಫಲಕ ಕನ್ನಡದಲ್ಲಿ ಅಳವಡಿಸದೇ ಇದ್ದಲ್ಲಿ ಮುಂಬರುವಂತಹ ದಿನಗಳಲ್ಲಿ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕುವುದು ಅನಿವಾರ್ಯವಾಗುತ್ತೆ ಎಂದು ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಪೃಥ್ವಿರಾಜ್, ಕನ್ನಡ ವಿಜಯ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷ. ಇವತ್ತಿನ ದಿವಸ ಕಲಬುರಗಿಯ ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತೇನಪ್ಪ ಅಂದರೆ ಇದು ಬಸ್ ನಿಲ್ದಾಣ ಕಣ್ಣಿ ಮಾರ್ಕೆಟ್ನಲ್ಲಿ ಮಾಲ್ ನಿರ್ಮಾಣ ಆಗಿದೆ. ಅಲ್ಲಿ 60% ಕನ್ನಡ ನಾಮಫಲಕ ಅಳವಡಿಸಬೇಕು. ಮತ್ತು ಅಲ್ಲಿ ಯಾಕಪ್ಪ ಅಂದರೆ ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿಯಾಗಿದೆ. ಸೊ ಅದಕ್ಕೆ ನಾವು ಕರ್ನಾಟಕ ವಿಜಯ ಸೇನೆಯಿಂದ ಖಂಡಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ಕೊಪ್ಪ ಏನಪ್ಪ ಅಂದರೆ ಯಾಕಂದರೆ ಇದು ಸ್ವಲ್ಪ ಮಟ್ಟಿಗೆ 60% ನೀವು ಕನ್ನಡದಲ್ಲಿ ನಾಮಫಲಕ ಅಳವಡಿಸ್ಬೇಕು. ಯಾಕಂದರೆ ನಾವು ನಿಮ್ಗೆ 15 ದಿವಸ ನಾವು ಗಡುವು ಕೊಡ್ತೀವಿ. 15 ದಿವಸದಲ್ಲಿ ನೀವು 60% ಕನ್ನಡಕ್ಕೆ ತಕ್ಕ ನಾಮಫಲಕ ಹಾಕಿಲ್ಲಪ್ಪ ಅಂದರೆ ನಾವು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ದಂಗೆಯನ್ನು ಎಬ್ಬಿಸಬೇಕಾಗತ್ತೆ. ಅದಕ್ಕೆ ನೇರ ಜಿಲ್ಲಾಡಳಿತ ಹೊಣೆಗಾರ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕ ವಿಷಯನೇ ಕಲಬುರಗಿ ತಾಲೂಕು ಕಲ್ಯಾಣ ಸ್ಥಳವಾರ.